ಆತ್ಮೀಯರೇ, ಡಿಸೆಂಬರ್ 14, 15 ಈ 2 ದಿನಗಳಲ್ಲಿ ಮೈಸೂರಿನ ತಿಲಕ್ ನಗರದ ಈದ್ಗಾ ಮೈದಾನದಲ್ಲಿ SKSSF ನಡೆಸುವಂತಹ ಕಲೋತ್ಸವ ಹಾಗೂ ಸುನ್ನಿ ಇಜ್ತಿಮಾ ಕಾರ್ಯಕ್ರಮದ ಕುರಿತು ವಿವರ ನೀಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. 1926ರಿಂದ ದೇಶದಾದ್ಯಂತ ಶೈಕ್ಷಣಿಕ ಸಾಮಾಜಿಕ ರಂಗದಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಸಮಸ್ತ ಕೇಂದ್ರೀಯ ಜಮಿಯತುಲ್ ಉಲಮಾ, ಇದರ ವಿದ್ಯಾರ್ಥಿ ಯುವಜನ ಸಂಘಟನೆಯಾದಂತಹ SKSSF 2 ವರ್ಷಕ್ಕೊಮ್ಮೆ ವಿದ್ಯಾರ್ಥಿಗಳ ಪ್ರತಿಭಾ ಪೋಷಣೆಗಾಗಿ ನಡೆಸುವಂತಹ ಕಲೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮ ಶಾಖೆ, ಕ್ಲಸ್ಟರ್, ಝೋನ್, ಜಿಲ್ಲಾ ಮಟ್ಟಗಳಲ್ಲಿ 1 ತಿಂಗಳಿನಿಂದ ನಡೆದು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂತಹ 433 ವಿದ್ಯಾರ್ಥಿಗಳು, ರಾಜ್ಯದ ವಿವಿಧ 20 ಜಿಲ್ಲೆಗಳಿಂದ 433 ವಿದ್ಯಾರ್ಥಿಗಳು ಡಿಸೆಂಬರ್ 14ರಂದು ಬೆಳಗ್ಗೆ ಮೈಸೂರು ತಲುಪಲಿದ್ದಾರೆ. 2 ದಿನಗಳಲ್ಲಾಗಿ 120ಕ್ಕಿಂತಲೂ ಅಧಿಕ ಸ್ಪರ್ಧೆಗಳಲ್ಲಿ 7 ವಿಭಾಗಗಳಲ್ಲಿ 5 ವೇದಿಕೆಗಳಲ್ಲಿ ನುರಿತ ದೇಶೀಯ ರಾಷ್ಟ್ರೀಯ ಮಟ್ಟದ ಜಡ್ಜ್ಗಳ ತೀರ್ಪುಗಾರರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. 15ರಂದು 12 ಗಂಟೆಗೆ ಮಧ್ಯಾಹ್ನ 12 ಗಂಟೆಗೆ ನಮ್ಮ ಸ್ವಯಂ ಸೇವಕ ವಿಭಾಗದ ವಿಜಿಲೆಂಟ್ ವಿಕಾಯ ತರಬೇತಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ವಿವಿಧ ಜಿಲ್ಲೆಗಳಿಂದ ಬರುವಂತಹ ಸ್ವಯಂ ಸೇವಕರು ಈ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದರ ಜೊತೆಗೆ 2 ಗಂಟೆಗೆ ಡಿಸೆಂಬರ್ 15ರಂದು 2 ಗಂಟೆಗೆ ಆದರ್ಶ ಸೆಮಿನಾರ್ ನಡೆಯಲಿಕ್ಕಿದೆ. ಅದರಲ್ಲೂ ಕೂಡ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬರುವಂತಹ ಪ್ರತಿನಿಧಿಗಳು ಭಾಗವಹಿಸಲಿಕ್ಕಿದ್ದಾರೆ. ಡಿಸೆಂಬರ್ 15ರಂದು ಸಂಜೆ 4 ಗಂಟೆಯಿಂದ ಸುನ್ನಿ ಇಜ್ತಿಮಾ ನಡೆಯಲಿಕ್ಕಿದ್ದು ದೇಶದ ಪ್ರಮುಖ ವಿದ್ವಾಂಸರುಗಳು, ಉಲಮಾಗಳು ಭಾಗವಹಿಸಲಿಕ್ಕಿದ್ದಾರೆ. ವಿಶೇಷವಾಗಿ ಸಮಸ್ತ ಕೇಂದ್ರೀಯ ಜಮಿಯತುಲ್ ಉಲಮಾ ಇದರ ಅಧ್ಯಕ್ಷರಾದಂತಹ ಸೈಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಲ್ರವರು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ವಿಷಯವನ್ನು ಮಂಡಿಸಿ ಮಾತನಾಡಲಿಕ್ಕಿದ್ದಾರೆ. ಅದರ ಜೊತೆಗೆ ಮುಫ್ತಿ ಶಂಸುದ್ದೀನ್ ಖಾದಿರಿ ರಾಜಸ್ಥಾನದಿಂದ ಮುಫ್ತಿ ಶಂಸುದ್ದೀನ್ ಖಾದಿರಿ ಅವರು ಕೂಡ ವಿಷಯ ಮಂಡಿಸಿ ಮಾತನಾಡಲಿಕ್ಕಿದ್ದಾರೆ. ಅವರು ಅದೇ ರೀತಿಯಲ್ಲಿ ಮೈಸೂರಿನ ಸರ್ಕಾಜಿಗಳಾದಂತಹ ಹಜರತ್ ಉಸ್ಮಾನ್ ಶರೀಫ್ ರವರು, ಮೈಸೂರಿನ ಸರ್ಕಾಜಿಗಳಾದಂತಹ ಹಜರತ್ ಉಸ್ಮಾನ್ ಶರೀಫ್ ರವರು, ಅದರ ಜೊತೆಗೆ ಸೈಯದ್ ಝೈನುಲ್ ಆಬಿದೀನ್ ತಂಗಲದ್ದು ಕಲಡ್ಕ, ತ್ವಾಕಾ ಅಹಮದ್ ಮುಸ್ಲಿಯಾರ್ ಅಲ್ ಅಜ್ಹರಿ ಮಂಗಳೂರಿನ ಕಾಜಿಗಳು, ಅಬ್ದುಲ್ಲಾ ಮುಸ್ಲಿಯಾರ್ ಕೊಡಗಿನ ನಾಯಿಬ್ ಕಾಜಿಗಳು, ಅದೇ ರೀತಿಯಲ್ಲಿ ಅಬ್ದುಲ್ ಖಾದರ್ ಮುಸ್ಲಿಯಾರ್ ಬಂಬ್ರಾಣ ಸಮಸ್ತ ಕೇಂದ್ರ ಮುಷಾವರ ಸದಸ್ಯರು, ಶೇಖುನಾ ಉಸ್ಮಾನ್ ಅಲ್ ಫೈಜಿ ತೋಡಾರ್ ಸಮಸ್ತ ಕೇಂದ್ರ ಮುಷಾವರ ಸದಸ್ಯರು, ಇದರ ಜೊತೆಗೆ SKSF ಇದರ ಅಧ್ಯಕ್ಷರಾದಂತಹ ಮುಫ್ತಿ ರಫೀಕ್ ಅಹಮದ್ ಹುದವಿ ಕೋಲಾರ್, ಅದೇ ರೀತಿ ಸನ್ಮಾನ್ಯ ಸಚಿವರಾದಂತಹ ಜಮೀರ್ ಅಹಮದ್ ಸರ್ ರವರು, ಸನ್ಮಾನ್ಯ ಸ್ಪೀಕರ್ ಆದಂತಹ ಯುಟಿ ಖಾದರ್ ಸರ್ ರವರು, ಶಾಸಕರಾದಂತಹ ತನ್ವೀರ್ ಸೇಠ್, ಶಾಸಕರಾದಂತಹ ಹರೀಶ್ ಗೌಡ ಸಹಿತ ಇರುವಂತಹ, ಅದೇ ರೀತಿ ಮೈಸೂರಿನ ಕಾರ್ಪೊರೇಟರ್ಗಳು, ಮೈಸೂರಿನ ಪ್ರಮುಖ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಮೈಸೂರಿನ ಪ್ರಮುಖರನ್ನು ಈ ಕಡೆಯಲ್ಲಿ ನಾವೆಲ್ಲರನ್ನು ಕೂಡ ಹೋಗಿ ಆಹ್ವಾನಿಸ್ತೇವೆ. ಉಲಮಾಗಳು, ಉಮರಾಗಳು, ರಾಜಕೀಯ ಪ್ರಮುಖರೆಲ್ಲರನ್ನು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೇವೆ. ಅದೇ ರೀತಿಯಲ್ಲಿ 40 ವರ್ಷಗಳಿಂದ ಸುನ್ನಿ ಸಾಹಿತ್ಯ, ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅಮೂಲ್ಯ ಸೇವೆ ನಿರ್ವಹಿಸಿದಂತಹ ಹೈದರ್ ದಾರಿಮಿ ಉಸ್ತಾದರವರಿಗೆ ರಾಜ್ಯ ಸಾಹಿತ್ಯ ಪುರಸ್ಕಾರವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ನೀಡಿ ಗೌರವಿಸಲಿದ್ದೇವೆ. ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬಂದುಕೊಂಡು ಮಕ್ಕಳ ಪ್ರತಿಭಾ ಪೋಷಣೆಗೆ ನಿಮ್ಮ ಭಾಗಿದಾರಿಕೆಯನ್ನು ಕೊಟ್ಟುಕೊಂಡು ಅದರ ಜೊತೆಗೆ ಸುನ್ನಿ ಇಜ್ತಿಮಾ ಕಾರ್ಯಕ್ರಮದಲ್ಲಿ ಉಲಮಾಗಳ ವಿಷಯ ಮಂಡನೆಗಳನ್ನು ಕೇಳಿಕೊಂಡು ಸಮಾಜದ ಶೈಕ್ಷಣಿಕ ಸಾಮಾಜಿಕ ಅಭಿವೃದ್ಧಿಯಲ್ಲಿ ಜೊತೆಯಾಗಿ ಸಾಗೋಣ. ನಿಮ್ಮೆಲ್ಲರಿಗೂ ಪ್ರೀತಿಯ ಆಹ್ವಾನ. ಸರ್, ಇದು ಮೈಸೂರಿನಲ್ಲಿ ಮೊದಲನೇ ಬಾರಿ ಆಗ್ತದೆ? SKSF ಮೈಸೂರಿನಲ್ಲಿ ಇದು ಮೊದಲನೇ ಬಾರಿ ನಡೆಸುವಂತಹ ಪ್ರಥಮ ಕಾರ್ಯಕ್ರಮ. ಇಂತಹ ದೊಡ್ಡ ಕಾರ್ಯಕ್ರಮ ಸಣ್ಣ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಸ್ತೇವೆ. ದೊಡ್ಡ ಮಟ್ಟದಲ್ಲಿ ಮೈಸೂರಿನಲ್ಲಿ ಇದೇ ಪ್ರಥಮವಾಗಿ ನಡೆಸುವಂತಹ ಕಾರ್ಯಕ್ರಮ. ಇದು ಇಲ್ಲೇ ಸ್ಟಾರ್ಟ್ ಆಗ್ತದೆ, ಇಲ್ಲ ಎಲ್ಲಾದ್ರೂ ಇಲ್ಲಿಂದ ಒಂದು ಮಾರ್ಚ್ ಮಾಡಿ ಇಲ್ಲಿಗೆ ಬರ್ತಾರೆ? ಇಲ್ಲ, ಇಲ್ಲೇ ಕಾರ್ಯಕ್ರಮ. ಈ ಮೈದಾನದೊಳಗಡೆ ಕಾರ್ಯಕ್ರಮ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವನ್ನು ನಡೆಸ್ತೇವೆ. ಮಂಗಳೂರಿನ ಕಡೆಯಿಂದ ಕೊಡಗಿನ, ಅದೇ ರೀತಿಯಲ್ಲಿ ಉಡುಪಿ, ಅದೇ ರೀತಿ ಚಿಕ್ಕಮಗಳೂರು, ಬಿಜಾಪುರ, ಬೆಳಗಾವಿ, ಹುಬ್ಬಳ್ಳಿ, ಹಾಸನ ವಿವಿಧ ಜಿಲ್ಲೆಗಳಿಂದ ನಮ್ಮ ಕಾರ್ಯಕರ್ತರು, ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಆಗಮಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನೈತೆ ಸರ್? ವಿಶೇಷವಾಗಿರುವಂತದ್ದು 20 ಜಿಲ್ಲೆಗಳಿಂದ ಬರುವಂತಹ ವಿದ್ಯಾರ್ಥಿಗಳು,
ಅವರ 130ರಷ್ಟು ಸ್ಪರ್ಧಾ ಕಾರ್ಯಕ್ರಮಗಳು, ಅವರ ಯಾವೆಲ್ಲ ಸ್ತರಗಳಲ್ಲಿ ಅವರ ಪ್ರತಿಭಾ ಪೋಷಣೆಯನ್ನು ನಾವು ಕಂಡುಹಿಡಿಬೇಕು, ಅವರಿಗೆ ಅವಕಾಶ ಕೊಡಬೇಕು, ಅದೆಲ್ಲವನ್ನು ಕೂಡ ಬಹಳ ವೈಜ್ಞಾನಿಕವಾಗಿ ಕಂಡುಹಿಡಿದುಕೊಂಡು ಆ ಸ್ಪರ್ಧೆಗಳನ್ನು ನಾವಿಲ್ಲಿ ನಡೆಸ್ತಾ ಇದ್ದೇವೆ. ಅದೊಂದು ದೊಡ್ಡ ವಿಶೇಷ. ಇನ್ನೊಂದು, ನಮ್ಮ ಸ್ವಯಂ ಸೇವಕರ ತಂಡ, ಅದು ರಾಜ್ಯದಲ್ಲಿ ಗುರುತಿಸಿಕೊಂಡಂತಹ ವಿಕಾಯ ತಂಡ, ದೊಡ್ಡ ಅತಿವೃಷ್ಟಿ ಬಂದಂತಹ ಸಂದರ್ಭದಲ್ಲಿ ದೊಡ್ಡ ಸೇವೆ ನಡೆಸಿದಂತಹ ತಂಡ, ಅವರಿಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಅದಕ್ಕೆ ಪ್ರಮುಖರನ್ನು ಕೂಡ ಆಹ್ವಾನಿಸ್ತೇವೆ. ಇನ್ನೊಂದು ಪ್ರಾಮುಖ್ಯತೆ ಅಂತ ಹೇಳಿದ್ರೆ, ಸುನ್ನಿ ಜಿತಿಮಾ, ಶಾಫಿ ಉಲಮಾ ಕಡೆಯಿಂದ ದೊಡ್ಡ ಉಲಮಾಗಳು, ಅದೇ ರೀತಿಯಲ್ಲಿ ಹನಫಿ ಉಲಮಾ ಕಡೆಯಿಂದಲೂ ದೊಡ್ಡ ಉಲಮಾಗಳನ್ನು ಸೇರಿಸಿಕೊಂಡು ಎಲ್ಲರೂ ಶಾಫಿ ಹನಫಿ ಎಲ್ಲ ಸಹೋದರರು ಕೂಡ ಸೇರಿಕೊಂಡಿರುವಂತಹ ಒಂದು ಕಾರ್ಯಕ್ರಮ. ಇಲ್ಲ, ನಾವೊಂದು 2000 ಒಳಗಡೆ ನಾವು ಅಂದಾಜಿಸಿದ್ದೇವೆ. ಅಂತ ಹೇಳಿದ್ರೆ ದೊಡ್ಡ ರೀತಿಯಲ್ಲ, ನಾವು ಆಹ್ವಾನಿಸಿದವರೇ ಜಾಸ್ತಿ, ಆದ್ರೂ ಕೂಡ ಒಂದು 2000 ಒಳಗಡೆ ನಮ್ಮ ಆ 2000 ಜನರಿಗೆ ಇಲ್ಲಿ ಎಲ್ಲಾ ಕಡೆ ಎಲ್ಲಾ ತರಹದ ಸವಲತ್ತು, ಎಲ್ಲ ವ್ಯವಸ್ಥೆಯನ್ನು ಕೂಡ ನಡೆಸ್ತಾ ಇದ್ದೇವೆ. ವಿಶೇಷವಾಗಿ ಮಕ್ಕಳಿಗೆ ಅಕಾಮಿಡೇಷನ್ ವ್ಯವಸ್ಥೆ ನಡೆಸಿದ್ದೇವೆ. ಮಕ್ಕಳಿಗೆ ಬೇಕಾದಂತಹ ಬಾಕಿ ಎಲ್ಲ ವ್ಯವಸ್ಥೆಯನ್ನು ಕೂಡ ನೋಡಿಕೊಂಡಿದ್ದೇವೆ. ಆಹಾರದ ವ್ಯವಸ್ಥೆಯನ್ನು, ಊಟದ ವ್ಯವಸ್ಥೆಯನ್ನು ಕೂಡ ನೋಡಿಕೊಂಡಿದ್ದೇವೆ. ಬರುವಂತಹ ಸಭಿಕರಿಗೆ ಬೇಕಾದ ನಿರ್ದೇಶನವನ್ನು ಆಯಾ ಸಮಯದಲ್ಲಿ ಬೇಕಾದ ರೀತಿಯಲ್ಲಿ ಕೊಡ್ತಾ ಇದ್ದೇವೆ.